SC/ST ಗ್ರ್ಯಾಂಟ್ ಜಮೀನು ನೀವು ಖರೀದಿಸಿದ್ದೀರಾ? ನಿಮ್ಮ ಲಕ್ಷಾಂತರ ರೂಪಾಯಿ ಆಸ್ತಿಯನ್ನು ಕಾನೂನುಬದ್ಧವಾಗಿ ಹೇಗೆ ರಕ್ಷಿಸಿಕೊಳ್ಳುತ್ತೀರಾ? ಸ್ನೇಹಿತರೆ, ಒಬ್ಬ ವ್ಯಕ್ತಿ ತನ್ನ ಜೀವನದ 25 ವರ್ಷಗಳ ದುಡಿಮೆ, ಬ್ಯಾಂಕ್ ಸಾಲ, ಹೆಂಡತಿಯ ಚಿನ್ನ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಉಳಿಸಿಕೊಂಡಿದ್ದ ಹಣವನ್ನು ಸೇರಿಸಿ ಒಂದು ಜಮೀನು ಖರೀದಿಸಿದ್ದಾನೆ. ರಿಜಿಸ್ಟ್ರೇಷನ್ ಆಗುತ್ತದೆ, ಸೇಲ್ ಡೀಡ್ ಕೈಗೆ ಬರುತ್ತದೆ, RTC ತನ್ನ ಹೆಸರಿಗೆ ಬದಲಾಗುತ್ತದೆ, ಮುಟೇಷನ್ ತನ್ನ ಹೆಸರಿಗೆ ಆಗುತ್ತದೆ, ಎನ್ಕಂಬ್ರೇಷನ್ ಸರ್ಟಿಫಿಕೇಟ್ EC ಕೂಡ ಕ್ಲಿಯರ್ ಆಗಿರುತ್ತದೆ. ಗ್ರಾಮದವರು ಅಭಿನಂದಿಸಿ ಈಗ ಈ ಜಮೀನು ನಿಮ್ಮದು ಎಂದು ಹೇಳುತ್ತಾರೆ. ಆ ವ್ಯಕ್ತಿ ತನ್ನ ಕನಸಿನ ಮನೆಯ ನಕ್ಷೆ ಬಿಡಿಸುತ್ತಾನೆ ಮತ್ತು ತನ್ನ ಮಕ್ಕಳ ಭವಿಷ್ಯವನ್ನು ಆ ಜಮೀನಿನ ಮೇಲೆ ಕಟ್ಟಿಕೊಳ್ಳುವ ಕನಸು ಕಾಣುತ್ತಾನೆ. ಆದರೆ ಒಂದು ದಿನ ಅವನ ಮನೆಯ ಬಾಗಿಲಿಗೆ PTCL ಪ್ರೊಸೀಡಿಂಗ್ಸ್ ಎಂಬ ಸರ್ಕಾರಿ ನೋಟಿಸ್ ಬರುತ್ತದೆ. ಆ ಒಂದು ಕಾಗದವೇ ಅವನ ಜೀವನವನ್ನೇ ಬದಲಾಯಿಸುತ್ತದೆ. ಒಂದು ಪ್ರಶ್ನೆ ಸ್ನೇಹಿತರೆ, ರಿಜಿಸ್ಟ್ರೇಷನ್ ಆಗಿದ್ದರೆ ಸಾಕೆ, ನೋಂದಣಿ ಆಗಿದ್ದರೆ ಸಾಕೆ, RTC ನಿಮ್ಮ ಹೆಸರಿನಲ್ಲಿದ್ದರೆ ಸಾಕೆ, ಬ್ಯಾಂಕ್ ಲೋನ್ ಸಿಕ್ಕಿದ್ದರೆ ಜಮೀನು ಸಂಪೂರ್ಣ ಸುರಕ್ಷಿತವೇ? 30 ವರ್ಷಗಳ ನಂತರ ಜಮೀನು ಖರೀದಿಸಿದ್ದರೆ ಯಾವುದೇ ಕಾನೂನು ಅಪಾಯ ಉಳಿಯುವುದಿಲ್ಲವೇ? ನಿಜವಾಗಿಯೂ ಕಾನೂನು ಹೀಗೆ ಹೇಳುತ್ತದೆಯೇ? ಇದೇ ಇಂದು ಕರ್ನಾಟಕದ ಸಾವಿರಾರು ಕುಟುಂಬಗಳ ಕತೆ. ಪ್ರತಿದಿನ ಅನೇಕ ಜನ ಒಂದು ದೊಡ್ಡ ತಪ್ಪು ಮಾಡುತ್ತಿದ್ದಾರೆ. ಅವರು RTC, EC ಮತ್ತು ಸೇಲ್ ಡೀಡ್ ನೋಡುತ್ತಾರೆ, ಆದರೆ ನ್ಯಾಯಾಲಯ ಮಹತ್ವ ನೀಡುವ ಗ್ರ್ಯಾಂಟ್ ಆರ್ಡರ್, ಸಾಗುವಳಿ ಚಿಟ್, ಗ್ರ್ಯಾಂಟ್ ರಿಜಿಸ್ಟರ್, ದರಖಾಸ್ತು ರಿಜಿಸ್ಟರ್, ಗ್ರ್ಯಾಂಟ್ ಕಂಡೀಷನ್ಸ್, ರೆವೆನ್ಯೂ ಪ್ರೊಸೀಡಿಂಗ್ಸ್ ಹಾಗೂ ಹೈಕೋರ್ಟ್ ಪ್ರಕರಣಗಳನ್ನು ಪರಿಶೀಲಿಸದೆ ಲಕ್ಷಾಂತರ ರೂಪಾಯಿ ಕೊಟ್ಟು ಜಮೀನು ಖರೀದಿಸುತ್ತಿದ್ದಾರೆ. ನಂತರ PTCL ನೋಟಿಸು ಬರುತ್ತದೆ. ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ಹೈಕೋರ್ಟ್, ಕೆಲವೊಮ್ಮೆ ಸುಪ್ರೀಂ ಕೋರ್ಟ್ ವರೆಗೂ ಪ್ರಕರಣ ಸಾಗುತ್ತದೆ. ವರ್ಷಗಳ ಕಾಲ ನ್ಯಾಯಾಲಯದ ಮೆಟ್ಟಿಲು ಹತ್ತಬೇಕಾಗುತ್ತದೆ. ಅಪಾರ ಹಣ ಖರ್ಚಾಗುತ್ತದೆ, ಮಾನಸಿಕ ಒತ್ತಡ ಹೆಚ್ಚಾಗುತ್ತದೆ ಮತ್ತು ಕುಟುಂಬವೇ ಸಂಕಷ್ಟಕ್ಕೆ ಸಿಲುಕುತ್ತದೆ. ಆದರೆ ಒಂದು ಪ್ರಶ್ನೆ, ಈ ಎಲ್ಲವನ್ನು ತಪ್ಪಿಸಬಹುದಿತ್ತೇ? ಹೌದು. ಜಮೀನು ಖರೀದಿಸುವ ಮೊದಲು ಕೆಲವು ಪ್ರಮುಖ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿದ್ದರೆ ಈ ಪರಿಸ್ಥಿತಿ ಬರದೇ ಇರಬಹುದಿತ್ತೇ? ಈ ಪ್ರಶ್ನೆಗಳು ಉದ್ಭವವಾಗುತ್ತವೆ. ಇದೇ ಪಾರ್ಟ್ 7ರ ಅಂದರೆ PTCL ಪ್ರಕರಣದ ಪಾರ್ಟ್ 7ರ ಉದ್ದೇಶ. ಇದುವರೆಗೂ ನಾವು PTCL ಕಾಯ್ದೆ, ಗ್ರಾಂಟೆಡ್ ಲ್ಯಾಂಡ್ ಸೆಕ್ಷನ್ 4, ಸೆಕ್ಷನ್ 5, ಡಿಲೇ, ಫ್ರಾಡ್, ರೀಸನಬಲ್ ಟೈಮ್, ಗ್ರ್ಯಾಂಟ್ ಕಂಡೀಷನ್ಸ್ ಹಾಗೂ ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಪ್ರತಿಪಾದಿಸಿರುವ ಪ್ರಮುಖ ಕಾನೂನು ತತ್ವಗಳನ್ನು ತಿಳಿದುಕೊಂಡೆವು. ಆದರೆ ಇಂದು ಈ ಸಂಪೂರ್ಣ ಕಾನೂನನ್ನು ಒಬ್ಬ ಜಮೀನು ಖರೀದಿದಾರನ ದೃಷ್ಟಿಕೋನದಿಂದ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಇಂದು ನಾನು ನಿಮಗೆ ಕೇವಲ ಕಾನೂನು ಮಾತ್ರವಲ್ಲ, ಒಬ್ಬ ಅನುಭವಿ ಅಡ್ವೊಕೇಟ್, ಒಬ್ಬ ರೆವೆನ್ಯೂ ಆಫೀಸರ್ ಹಾಗೂ ಒಬ್ಬ ಹೈಕೋರ್ಟ್ ಜಡ್ಜ್ ಜಮೀನು ಖರೀದಿಸುವ ಮೊದಲು ಯಾವ ದಾಖಲೆಗಳನ್ನು ಮತ್ತು ಯಾವ ಅಂಶಗಳನ್ನು ಪರಿಶೀಲಿಸುತ್ತಾರೆ ಎಂಬುದರ ಬಗ್ಗೆ ತಿಳಿಸುತ್ತಿದ್ದೇನೆ. ಈ ವಿಡಿಯೋದಲ್ಲಿ ನೀವು ತಿಳಿಯುವುದು RTC ಯಾಕೆ ಸಾಕಾಗುವುದಿಲ್ಲ, ಗ್ರ್ಯಾಂಟ್ ಆರ್ಡರ್ ಯಾಕೆ ಜಮೀನಿನ ಜನ್ಮ ಪ್ರಮಾಣ ಪತ್ರ ಎಂದು ಕರೆಯಲಾಗುತ್ತದೆ, ಸಾಗುವಳಿ ಚಿಟ್ ಯಾಕೆ ನಿರ್ಣಾಯಕ ದಾಖಲೆ, ಗ್ರ್ಯಾಂಟ್ ರಿಜಿಸ್ಟರ್ ಯಾಕೆ ಪ್ರಕರಣದ DNA ಎಂದು ಹೇಳಲಾಗುತ್ತದೆ, ದರಖಾಸ್ತು ರಿಜಿಸ್ಟರ್ ಯಾಕೆ ಮುಖ್ಯ, ಸೇಲ್ ಪರ್ಮಿಷನ್ ಇದ್ದರೆ ಮಾತ್ರ ಸಾಕಾಗುತ್ತದೆಯೇ, ಪೆಂಡಿಂಗ್ ಕೋರ್ಟ್ ಕೇಸಸ್ ಅನ್ನು ಹೇಗೆ ಪರಿಶೀಲಿಸಬೇಕು, PTCL ನೋಟಿಸ್ ಬಂದರೆ ಮೊದಲ ದಿನ ಏನು ಮಾಡಬೇಕು ಹಾಗೂ ಯಾವ 25 ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸದೆ ₹1 ಪಾವತಿಸಬಾರದು
ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತೀರಿ. ಇದು ನನ್ನ ಜೀವನದ ಅತ್ಯಂತ ಮುಖ್ಯ ವಿನಂತಿ. ಸ್ನೇಹಿತರೆ, ಈ ವಿಡಿಯೋ ಕೇವಲ PTCL ಪ್ರಕರಣದಲ್ಲಿ ಇರುವವರಿಗಾಗಿ ಅಲ್ಲ, ಅವ್ರಿಗೆ ಮಾತ್ರ ಅಲ್ಲ, ನಾಳೆ ಜಮೀನು ಖರೀದಿಸಲು ಯೋಚಿಸುತ್ತಿರುವ ಪ್ರತಿಯೊಬ್ಬ ಕನ್ನಡಿಗರಿಗೂ ಇದು ಅತ್ಯಂತ ಉಪಯುಕ್ತ ಒಂದು ಸರಿಯಾದ ಕಾನೂನು ಮಾಹಿತಿ. ನಿಮ್ಮ 50 ಲಕ್ಷ, 1 ಕೋಟಿ ಅಥವಾ ನಿಮ್ಮ ಪೂರ್ವಜರ ಅಮೂಲ್ಯ ಆಸ್ತಿಯನ್ನೇ ರಕ್ಷಿಸಬಹುದು. ಈ ಪ್ರಕರಣ ಈ ಪಾರ್ಟ್ 7ರಲ್ಲಿ 24 ಸಬ್ ಉಪವಿಭಾಗಗಳಿದ್ದು, ಪಾರ್ಟ್ 7A ಇಂದ ಹಿಡಿದು ಪಾರ್ಟ್ 7Y ವರೆಗೂ 24 ಪ್ರತ್ಯೇಕವಾದ ವಿಷಯಗಳು ಇರ್ತವೆ. ಆದ್ದರಿಂದ ಪ್ರತಿಯೊಂದು ಪಾರ್ಟ್ 7ರಿಂದ ಪಾರ್ಟ್ 7A ಇಂದ ಪಾರ್ಟ್ 7Y ವರೆಗೂ 24 ವಿಷಯಗಳನ್ನು ಪ್ರತಿಯೊಂದು ವಿಭಾಗವನ್ನು ತಪ್ಪದೆ ನೋಡಿ. ಅದರಲ್ಲಿರುವಂತಹ ಪ್ರತಿಯೊಂದು ವಿಷಯವನ್ನು ಅರಿತುಕೊಳ್ಳಿ. ತಾವು ಈ PTCL ಸಂಬಂಧಿತ SC/ST ಗ್ರ್ಯಾಂಟ್ ಲ್ಯಾಂಡನ್ನು ಪರ್ಚೇಸ್ ತೆಗೆದುಕೊಳ್ಳಬೇಕಾದರೆ ಯಾವ ರೀತಿಯ ನೀತಿ ನಿಯಮಗಳನ್ನು ತಿಳಿಯಬೇಕು ಮತ್ತು ಅರಿತು ಅದರ ಪ್ರಕಾರ ನಡೆಯಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಲಾಗುತ್ತದೆ. ಈ ವಿಭಾಗದಲ್ಲಿ ಪಾರ್ಟ್ 7ರಲ್ಲಿ ಪಾರ್ಟ್ 7A ಇಂದ ಪಾರ್ಟ್ 7Y ವರೆಗೂ ಪ್ರತಿಯೊಂದು ವಿಭಾಗವನ್ನು ಮುಖ್ಯವಾಗಿ ಎಲ್ಲ ಪೂರ್ತಿ ವಿಡಿಯೋನು ನೋಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡುತ್ತೇನೆ. ಒಂದು ಪ್ರಶ್ನೆ ಸ್ನೇಹಿತರೆ, ನಾಳೆ ನೀವು 1 ಕೋಟಿ ಕೊಟ್ಟು ಒಂದು ಜಮೀನು ಖರೀದಿಸುತ್ತಿದ್ದರೆ ಕೇವಲ RTC ನೋಡಿ ಖರೀದಿಸುತ್ತೀರಾ ಅಥವಾ ನ್ಯಾಯಾಲಯ ಸಾಮಾನ್ಯವಾಗಿ ಪರಿಶೀಲಿಸುವ ಎಲ್ಲ ಪ್ರಮುಖ ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ಖರೀದಿಸುತ್ತೀರಾ? ಇಂದಿನ ವಿಡಿಯೋ ಸಾಮಾನ್ಯ ವಿಡಿಯೋ ಅಲ್ಲ, ಇದು PTCL ಬೈಯರ್ ಸರ್ವೈವಲ್ ಗೈಡ್. ಅಂದರೆ PTCL ಜಮೀನನ್ನು ಕೊಂಡುಕೊಳ್ಳುವಂತಹ ಖರೀದಿದಾರಿಗೆ ಒಂದು ಗೈಡೆನ್ಸ್, ಅಂದರೆ ಗೈಡ್ ತರಹ ಒಂದು ಈ ವಿಡಿಯೋಗಳು ಕೆಲಸ ಮಾಡುತ್ತವೆ. ಜಮೀನು ಖರೀದಿಸುವ ಪ್ರತಿಯೊಬ್ಬರು ಜೀವನದಲ್ಲಿ ಕನಿಷ್ಠ ಒಮ್ಮೆ ನೋಡಲೇಬೇಕಾದ ಸಂಪೂರ್ಣ ಕಾನೂನು ಮಾರ್ಗದರ್ಶಿ ವಿಡಿಯೋ ಆಗಿದೆ. ಸ್ನೇಹಿತರೆ, ನೀವು ಮೊದಲ ಬಾರಿಗೆ JVM ಕನ್ನಡದಲ್ಲಿ ಕಾನೂನು ಅರಿವು ಈ ಯೂಟ್ಯೂಬ್ ಚಾನಲ್ ನೋಡ್ತಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ಬರೆಯಿರಿ ಮತ್ತು ನಿಮ್ಮ ಕುಟುಂಬದವರು, ಸ್ನೇಹಿತರು ಹಾಗೂ ಜಮೀನು ಖರೀದಿಸಲು ಯೋಚಿಸುತ್ತಿರುವ ಪ್ರತಿಯೊಬ್ಬರೊಂದಿಗೆ ತಪ್ಪದೆ ಶೇರ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಆಗಿರುವಂತಹವರು ಜಾಯಿನ್ ಬಟನ್ ಅನ್ನು ಒತ್ತಿ ಕೇವಲ ತಿಂಗಳಿಗೆ 59 ರೂಪಾಯಿಗಳ ಸದಸ್ಯರಾಗಿ ನಿಮ್ಮ ಒಂದು ಮೆಂಬರ್ಶಿಪ್ ಕರ್ನಾಟಕದ ಸಾವಿರಾರು ಜನರಿಗೆ ದಾಖಲೆ ಆಧಾರಿತ ಆಳವಾದ ಹಾಗೂ ಉಚಿತ ಕಾನೂನು ಜಾಗೃತಿ ವಿಡಿಯೋಗಳನ್ನು ತಲುಪಿಸಲು ನಮಗೆ ಶಕ್ತಿ ನೀಡಿದಂತಾಗುತ್ತದೆ. ಈ ಚಾನೆಲ್ನ ಉದ್ದೇಶ ಜಮೀನು ಖರೀದಿಸುವುದು ಸುಲಭ, ಆದರೆ ಅದನ್ನು ಕಾನೂನಿನ ಮೂಲಕ ಸುರಕ್ಷಿತವಾಗಿಡುವುದು ನಿಜವಾದ ಜಾಣ್ಮೆ. RTC ನೋಡಿ ಜಮೀನು ಖರೀದಿಸಬೇಡಿ, ದಾಖಲೆಗಳನ್ನು ಪರಿಶೀಲಿಸಿ ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸಿ. ಬನ್ನಿ ಸ್ನೇಹಿತರೆ, ಇದೀಗ ಆರಂಭವಾಗುತ್ತದೆ ಪಾರ್ಟ್ 7. ಪಾರ್ಟ್ 7A ಇಂದ ಪಾರ್ಟ್ 7Y ವರೆಗೂ ಮೊತ್ತವಾಗಿ 24 ಉಪವಿಭಾಗಗಳಲ್ಲೂ ಈ SC/ST ಗ್ರಾಂಟ್ ಜಮೀನಿನ ಖರೀದಿದಾರರ ಬಗ್ಗೆ, ಅವರು ವಹಿಸಬೇಕಾದಂತಹ ನೀತಿ ನಿಯಮಗಳ ಬಗ್ಗೆ ಮತ್ತು ಎಚ್ಚರಿಕೆಗಳ ಬಗ್ಗೆ ಸಂಪೂರ್ಣ ಕಾನೂನು ರಕ್ಷಣಾ ಮಾರ್ಗದರ್ಶಿ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮಗೆ ಧನ್ಯವಾದಗಳು.